ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ನಿಯಮ ಉಲ್ಲಂಘನೆ ವಿರೋಧಿಸಿ ಭುಗಿಲೆದ್ದ ಪ್ರತಿಭಟನೆ. ಗ್ರಾಹಕರ ಜೀವದೊಂದಿಗೆ ಚೆಲ್ಲಾಟ, ಸುರಕ್ಷತಾ ನಿಯಮ ಪಾಲಿಸಿದ ಖಾಸಗಿ ಬಸ್ ಆಡಳಿತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಹುಣಸಗಿಯಿಂದ ಬೆಂಗಳೂರು, ಪುಣೆ ಹಾಗೂ ಮಹಾರಾಷ್ಟ್ರಕ್ಕೆ ಸಂಚರಿಸುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳು ಸಾರಿಗೆ ಇಲಾಖೆಯ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಹಕರ ಜೀವದೊಂದಿಗೆ ಚೆಲ್ಲಾಟ ನಡೆಸುತ್ತಿದೆ ಅಂತ ಆರೋಪಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿಯಿಂದ ನಿರಂತರ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಅಗ್ನಿಶಾಮಕ ಉಪಕರಣ, ತುರ್ತು ನಿರ್ಗಮನ ಬಾಗಿಲು, ಸಿಸಿ ಕ್ಯಾಮೆರಾ, ಚಿಕಿತ್ಸಾ ಪೆಟ್ಟಿಗೆ, ಡಬಲ್ ಡ್ರೈವರ್ ವ್ಯವಸ್ಥೆ ಇಲ್ಲದೆ ಅತಿ ವೇಗದಲ್ಲಿ ಸಂಚರಿಸುವ ಮೂಲಕ ಮೂಲ ಸೌಕರ್ಯಗಳನ್ನು ವಂಚಿಸಿ ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗುತ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಅವ್ಯವಹಾರಗಳಿಗೆ ಸಾಥ್ ನೀಡುತ್ತಿರುವ ಆರ್ಟಿಒ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಖಾಸಗಿ ವಾಹನಗಳು ಇದಾವೆ, ಇವತ್ತು ಬೆಂಗಳೂರು, ಪುಣೆ, ಮೈಸೂರು ಎಲ್ಲ ಕಡೆ ಓಡಾಡ್ತಾವ. ಅಂತವ್ರ ಮೇಲೆ ಆರ್ಟಿಒ ಅವರು ಕ್ರಮ ಹಾಕೊಳ್ಳೋಕೆ, ಯಾಕಂದ್ರೆ ಅವ್ರ ಮೇಲೆ ಕ್ರಮ ಹಾಕಲಾದ್ರೆ ಅವ್ರನ್ನ ರಾಜೀನಾಮೆ ಮಾಡೋದು ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ ಅನ್ನೋದು ಅವ್ರಿಗೊಂದು ಹುಮ್ಮಸ್ ಇರ್ತದೆ ಒಳಗವರಿಗೆ. ಅದರ ಕಾರಣಕ್ಕಾಗಿ ಇವತ್ತು ಭಯವನ್ನು ಇರ್ತದೆ. ಆದ ಕಾರಣ ಇವತ್ತು ಬೆಂಗಳೂರು ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಂದು ಹಬ್ಬ ಹುಣ್ಣಿ ಹೋಗ್ಬೇಕಾಗಿತ್ತಂದ್ರೆ 500 ರೂಪಾಯಿ ರೇಟ್ ಜಂಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಖಾಸಗಿ ಬಸ್ನವ್ರು ರೇಟ್ ಜಂಪ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಆರ್ಟಿಒ ಲೈಸೆನ್ಸ್ ಪಡೆದಿರ್ತಾರೆ. ಖಾಸಗಿ ಬಸ್ನವರು ಆರ್ಟಿಒ ಏನ್ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನೆ ಬಂದಂತೆ ರೇಟನ್ನ ಹೆಚ್ಚಿಗೆ ಮಾಡಿ ಪ್ರಯಾಣಿಕರಿಗೆ ರಕ್ತ ಹೇರ್ತಾ ಇದ್ದಾರೆ. ಅಂತ ಆಟೋಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಖಾಸಗಿ ಬಸ್ಸಿನ ಎಲ್ಲ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಅವೇನ ಸತ್ಯತೆಯಾಗಿ ಇವತ್ತು ಕಾನೂನುಬದ್ಧಗಳಾಗಿ ಈ ರೋಡ್ನಲ್ಲಿ ಓಡಾಡ್ತಾವೋ ಇಲ್ಲ ಅನ್ನೋದು ಇವತ್ತು ಸಾರ್ವಜನಿಕರ ಗಮನಕ್ಕೆ ಮುಟ್ಟಿಸ್ಬೇಕಂತೇಳಿ 12 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ದೇವೇಂದ್ರಪ್ಪ, ಸಾರಿಗೆ ನಿಯಮಗಳಿಗೆ ವಿರುದ್ಧವಾಗಿ ಅನ್ಯ ವ್ಯಕ್ತಿಗಳನ್ನು ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ನೀಡಲಾಗ್ತಾ ಇದ್ದು, ಗ್ರಾಹಕರ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ತಿಂಗಳುಗಳ ಹಿಂದೆ ಬೆಂಗಳೂರು ಹೈದರಾಬಾದ್ ಮಾರ್ಗದ ಬಸ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಜೀವ ದಹನಗೊಂಡ ಘಟನೆ ಉದಾಹರಿಸಿ ಗ್ರಾಹಕರ ಜೀವಕ್ಕೆ ಯಾರು ಜವಾಬ್ದಾರಿ ಅಂತ ಪ್ರಶ್ನಿಸಿದರು. ನಿಟ್ಟಿನಲ್ಲಿ ಈ ಹೋರಾಟದ ಉದ್ದೇಶ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ. ನಮಗೆ ಈ ಭಾಗದಿಂದ ಹೆಚ್ಚಾನೆಚ್ಚು ಪುಣೆ ಮತ್ತು ಬಾಂಬೆ, ಅದೇ ರೀತಿಯಾಗಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ನಾವು ಬಹಳಷ್ಟು ಜನ ಈ ಭಾಗದಲ್ಲಿ ಬದುಕಲು ಹೋಗ್ತೇವೆ. ನಾವು ಹೆಂಡ್ರು ಮಕ್ಕಳು ಸಂಸಾರ ಕಟ್ಕೊಂಡು ಜೋಳ ಹಿಟ್ಟು ಏನೆಲ್ಲ ಕಟ್ಕೊಂಡು ನಾವು ಹೋಗಾಗ ಆ ಖಾಸಗಿ ಬಸ್ಸಿನವರು ಸರ್ಕಾರಿ ಬಸ್ಸಿನಕ್ಕಿಂತ ಹೆಚ್ಚಿನ ದರ ತಗೊಳ್ತಾರೆ ಮತ್ತು ಆ ಬಸ್ಸಿನಲ್ಲಿ ಯಾವುದೇ ನಿಯಮಬದ್ಧವಾದಂತ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಗಳನ್ನು ಅವರು ಪಾತ್ರ ರೇಟ್ ಅಂತೂ ಹೇಳಬಾರ್ದು, ಡಬಲ್ ರೇಟ್ ವಸೂಲಿ ಮಾಡ್ತಾರೆ. ಇದಕ್ಕೆ ಯಾರು ನಿಯಂತ್ರಣ ಮಾಡಬೇಕಂತೇಳಿ ನಮ್ಮದೊಂದು ಪ್ರಶ್ನೆ ಇದೆ, ಆಗ್ರಹ ಇದೆ. ಈ ತಕ್ಷಣ ಸಾರಿಗೆ ವ್ಯವಸ್ಥೆ ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ತಕ್ಷಣ ಖಾಸಗಿ ಬಸ್ಸುಗಳ ಒಂದು ಅವ್ಯವಸ್ಥೆ, ಖಾಸಗಿ ಬಸ್ಸುಗಳ ಒಂದು ಲೂಟಿಕೋರರ ಒಂದು ಕೆಲಸವನ್ನು ನಿಲ್ಲಿಸಿ ಬಡ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಒಂದು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಈ ಮಾತನ್ನು ಮುಗಿಸುತ್ತೇನೆ. ಜೈ ಅಂಬೇಡ್ಕರ್. ಹೋರಾಟದಲ್ಲಿ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ನಾಟೇಕಾರ್, ಉತ್ತರ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಶರಣು ಜಮಖಂಡಿ, ಜಿಲ್ಲಾಧ್ಯಕ್ಷ ಜುಮ್ಮಣ್ಣ ಗುಡಿಮನಿ, ಸುಖದೇವ್ ಕಟ್ಟಿಮನಿ, ವಿರೂಪಾಕ್ಷ ಕಚಕನೂರ, ಬಸವರಾಜ್ ಹೊಸ್ಮನಿ, ರಾಜು ದೊಡ್ಮನಿ, ಪರಶುರಾಮ್ ಬೋನಾಳ, ಪರಶುರಾಮ್ ಗೆದ್ದಲಾಮರಿ, ಚನ್ನಬಸಪ್ಪ, ನಿಂಗಪ್ಪ ಚಲವಾದಿ, ರವಿ ದೇವಾಪುರ, ಮೌನೇಶ್ ಮಾರನಾಳ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ.